ಜೀವನ ಎನ್ನುವುದು ಸರಳ ರೇಖೆಯಲ್ಲ, ಅದು ಪರ್ವತಗಳ ನಡುವಿನ ಹಾದಿಯಂತೆ. ಎಲ್ಲಿ ತಿರುವು, ಎಲ್ಲಿ ಇಳಿಜಾರು, ಎಲ್ಲಿ ಏರುಗಿರಿ ಎಂದು ಯಾರಿಗೂ ಪೂರ್ವಸೂಚನೆಯಿಲ್ಲ. ಆದರೆ ಸಮಸ್ಯೆ ಎದುರಾದಾಗ ಮನುಷ್ಯನ ಮನಸ್ಸು ಒಂದು ಕ್ಷಣ ನಿಂತು ಹೋಗುತ್ತದೆ. ಇದು ನನಗೇ ಏಕೆ ಎಂಬ ಪ್ರಶ್ನೆ ಅಂತರಾಳವನ್ನು ಕಚ್ಚುತ್ತದೆ. ಅಲ್ಲಿತ್ತಿಗೆ ದುಃಖ ಹುಟ್ಟುತ್ತದೆ, ಅಲ್ಲಿತ್ತಿಗೆ ಭಯ, ಅಲ್ಲಿತ್ತಿಗೆ ನಿರಾಸೆ. ಆದರೆ ಇಲ್ಲಿ ಒಂದು ಶಾಶ್ವತ ಸತ್ಯ ಇದೆ. ಸಮಸ್ಯೆ ನಿನ್ನನ್ನು ನಾಶ ಮಾಡಲು ಬಂದದ್ದಲ್ಲ, ನಿನ್ನನ್ನು ಅರಿವಿಗೆ ತರುವ ಸಾಧನವಾಗಿ ಬಂದಿದೆ. ಈ ಉಪದೇಶವನ್ನು ಮನುಷ್ಯನು ಅರಿತ ಕ್ಷಣದಿಂದಲೇ ಅವನ ಸಮಸ್ಯೆಗಳ ಸ್ವರೂಪ ಬದಲಾಗುತ್ತದೆ. ನಾವು ಸಾಮಾನ್ಯವಾಗಿ ಸಮಸ್ಯೆಯನ್ನು ಶತ್ರುವಿನಂತೆ ನೋಡುತ್ತೇವೆ. ಅದು ನಮ್ಮ ಸಂತೋಷ ಕಸಿದುಕೊಂಡಂತೆ, ನಮ್ಮ ನೆಮ್ಮದಿಯನ್ನು ಮುರಿದಂತೆ ಭಾಸವಾಗುತ್ತದೆ. ಆದರೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲೂ ಸಮಸ್ಯೆ ಎಂಬುದೇ ಗುರುವಾಗಿತ್ತು. ಬೆಂಕಿಯಿಲ್ಲದೆ ಚಿನ್ನ ಶುದ್ಧವಾಗುವುದಿಲ್ಲ, ಗಾಳಿಯಿಲ್ಲದೆ ದೀಪದ ಜ್ವಾಲೆ ತನ್ನ ಶಕ್ತಿಯನ್ನು ತೋರಿಸುವುದಿಲ್ಲ. ಹಾಗೆಯೇ ಸಮಸ್ಯೆಯಿಲ್ಲದೆ ಮನುಷ್ಯ ತನ್ನ ಒಳಗಿನ ಶಕ್ತಿಯನ್ನು ಅರಿಯಲಾರ. ಇದು ಕಠಿಣವಾಗಿ ಕೇಳಿಸಬಹುದು, ಆದರೆ ಇದು ಜೀವನದ ಮೌನ ಒಪ್ಪಂದ. ನಿನ್ನ ಜೀವನದಲ್ಲಿ ಇಂದು ಏನೋ ಒಂದು ಕೊರತೆಯಿದೆ ಎಂದು ನಿನಗೆ ಅನಿಸುತ್ತಿರಬಹುದು. ಹಣದ ಕೊರತೆ, ಸಂಬಂಧಗಳ ಬಿರುಕು, ಆರೋಗ್ಯದ ಚಿಂತೆ ಅಥವಾ ಮನಸ್ಸಿನ ಅಶಾಂತಿ. ನೀನು ದಿನವೂ ದೇವರನ್ನು ಕೇಳುತ್ತೀಯ, ನನಗೆ ಶಾಂತಿ ಕೊಡು, ನನ್ನ ಕಷ್ಟ ತೆಗೆದುಹಾಕು ಎಂದು. ಆದರೆ ದೇವರು ನಿನಗೆ ಸಮಸ್ಯೆಯನ್ನು ಕಳುಹಿಸುವಾಗ ಒಂದು ಸಂದೇಶವನ್ನೂ ಕಳುಹಿಸುತ್ತಾನೆ. ಆ ಸಂದೇಶವನ್ನು ಕೇಳುವ ಧೈರ್ಯವಿದ್ದಾಗಲೇ ಈ ಉಪದೇಶ ಅರ್ಥವಾಗುತ್ತದೆ. ಸಮಸ್ಯೆ ಎಂದರೆ ಶಿಕ್ಷೆಯಲ್ಲ, ಅದು ಪಾಠ. ಪಾಠ ಎಂದರೆ ತಾತ್ಕಾಲಿಕ ನೋವು, ಆದರೆ ಶಾಶ್ವತ ಬುದ್ಧಿ. ಇಲ್ಲಿ ಮನುಷ್ಯನು ಅರಿಯಲೇಬೇಕಾದ ಸತ್ಯ ಒಂದೇ: ನಿನ್ನ ಹೊರಗಿನ ಪರಿಸ್ಥಿತಿಗಳು ನಿನ್ನ ಒಳಗಿನ ಸ್ಥಿತಿಗೆ ಅಧೀನ. ಜಗತ್ತು ನಿನ್ನನ್ನು ನೋಯಿಸುತ್ತಿಲ್ಲ, ನಿನ್ನ ಮನಸ್ಸು ಅದನ್ನು ನೋವನ್ನಾಗಿ ಪರಿವರ್ತಿಸುತ್ತಿದೆ. ಇದೇ ಅತಿ ಸೂಕ್ಷ್ಮವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಉಪದೇಶ. ಮಳೆ ಎಲ್ಲರ ಮೇಲೂ ಒಂದೇ ರೀತಿ ಬೀಳುತ್ತದೆ, ಆದರೆ ಯಾರೋ ಅದರಲ್ಲಿ ನೆನೆಯುತ್ತಾರೆ, ಯಾರೋ ಅದರಲ್ಲಿ ಬೆಳೆ ಬೆಳೆಯುತ್ತಾರೆ. ವ್ಯತ್ಯಾಸ ಮಳೆಯಲ್ಲ, ಸ್ವೀಕಾರದಲ್ಲಿ. ನಾವು ಸಾಬಾಲ್ಯದಿಂದಲೇ ಒಂದು ತಪ್ಪು ಕಲಿಕೆಯೊಂದಿಗೆ ಬೆಳೆದಿದ್ದೇವೆ. ಸಮಸ್ಯೆ ಬಂದರೆ ಅದು ತಪ್ಪು, ಅದು ದೂರವಾಗಬೇಕು ಎಂದು. ಆದರೆ ಪುರಾತನ ಜ್ಞಾನ ಏನು ಹೇಳುತ್ತದೆ ಎಂದರೆ, ಸಮಸ್ಯೆ ಬಂದಾಗ ಅದನ್ನು ಕೇಳು, ಅದರಲ್ಲಿ ಕುಳು, ಅದನ್ನು ಅರ್ಥಮಾಡಿಕೋ. ಏಕೆಂದರೆ ಪ್ರತಿಯೊಂದು ಸಮಸ್ಯೆಯೂ ನಿನ್ನ ಒಳಗಿನ ಒಂದು ಬಾಗಿಲನ್ನು ತಟ್ಟುತ್ತಿದೆ. ನೀನು ಆ ಬಾಗಿಲು ತೆರೆಯದಿದ್ದರೆ ಅದೇ ಸಮಸ್ಯೆ ಬೇರೆ ರೂಪದಲ್ಲಿ ಮತ್ತೆ ಬರುತ್ತದೆ. ಜೀವನ ಪುನರಾವರ್ತನೆಗಳನ್ನು ಇಷ್ಟಪಡುವುದು ಇದೇ ಕಾರಣಕ್ಕೆ. ನಿನ್ನ ಜೀವನದಲ್ಲಿ ಒಂದೇ ರೀತಿಯ ನೋವು ಮರುಮರು ಬರುತ್ತಿದೆಯೇ? ಒಂದೇ ರೀತಿಯ ಜನರಿಂದ ಮೋಸವಾಗುತ್ತಿದೆಯೇ? ಒಂದೇ ರೀತಿಯ ಪರಿಸ್ಥಿತಿಯಲ್ಲಿ ನೀನು ಸಿಲುಕುತ್ತಿದೆಯೇ? ಇದು ದುರದೃಷ್ಟವಲ್ಲ, ಇದು ಅಜ್ಞಾನ. ಈ ಉಪದೇಶವನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ನೀನು ಬಲಹೀನನಿಂದ ಜವಾಬ್ದಾರಿಯುತ ಆತ್ಮನಾಗುತ್ತಿ. ನನಗೆ ಏನಾಗುತ್ತಿದೆ ಎಂಬ ಪ್ರಶ್ನೆ ನನಗೆ ಏನು ಕಲಿಸಲು ಇದು ಬಂದಿದೆ ಎಂದು ಬದಲಾಗುತ್ತದೆ. ಈ ಬದಲಾವಣೆ ಜೀವನದ ದಿಕ್ಕನ್ನೇ ತಿರುಗಿಸುತ್ತದೆ. ಮನುಷ್ಯನ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವನು ಹೊರಗೆ ಪರಿಹಾರ ಹುಡುಕುತ್ತಾನೆ, ಯಾರಾದರೂ ಬಂದು ತನ್ನನ್ನು ಉಳಿಸಬೇಕು ಎಂದು ಕಾಯುತ್ತಾನೆ. ಆದರೆ ಸತ್ಯವೆಂದರೆ ನಿನ್ನನ್ನು ಉಳಿಸುವ ಶಕ್ತಿ ನಿನ್ನೊಳಗೇ ಇದೆ. ಸಮಸ್ಯೆ ಬಂದಾಗ ನೀನು ನಿನ್ನನ್ನು ಮರೆತು ಬಿಡುತ್ತಿ. ಭಯದ ಮೋಡಗಳು ನಿನ್ನ ವಿವೇಕವನ್ನು ಮುಚ್ಚುತ್ತವೆ. ಆದರೆ ಅಷ್ಟೇ ಸಮಯದಲ್ಲಿ ನಿನ್ನ ಆತ್ಮ ನಿನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುತ್ತದೆ. ಆ ಧ್ವನಿಯನ್ನು ಕೇಳಲು ಮನಸ್ಸನ್ನು ಶಾಂತಗೊಳಿಸುವುದು ಈ ಉಪದೇಶದ ಮೊದಲ ಹೆಜ್ಜೆ. ಪಾರಂಪರಿಕವಾಗಿ ನಮ್ಮ ಋಷಿಮುನಿಗಳು ಹೇಳಿದ್ದು ಒಂದೇ: ದುಃಖವೇ ಗುರು. ಸುಖ ಮನುಷ್ಯನನ್ನು ಮಲಗಿಸುತ್ತದೆ, ದುಃಖ ಮನುಷ್ಯನನ್ನು ಎಚ್ಚರಿಸುತ್ತದೆ. ನಿನ್ನ ಜೀವನದಲ್ಲಿ ಇಂದು ನಿನ್ನನ್ನು ನಿದ್ದೆಯಿಂದ ಎಬ್ಬಿಸುತ್ತಿರುವುದು ಯಾವ ದುಃಖ? ಅದನ್ನು ಶಪಿಸಬೇಡ. ಅದು ನಿನ್ನ ಒಳಗಿನ ಬೆಳಕನ್ನು ಹಚ್ಚಲು ಬಂದ ದೀಪ. ದೀಪ ಹಚ್ಚುವಾಗ ಮೊದಲು ಕತ್ತಲೆ ಹೆಚ್ಚಾಗುತ್ತದೆ. ಅದನ್ನು ನೋಡಿ ಹೆದರಬೇಡ, ಕತ್ತಲೆಯೇ ಬೆಳಕಿನ ಮುನ್ನುಡಿ. ಇಲ್ಲಿ ಈ ಭಾಗದಲ್ಲಿ ನಿನಗೆ ಒಂದೇ ವಿಚಾರವನ್ನು ಹೃದಯದಲ್ಲಿ ನೆಡುವುದು ಉದ್ದೇಶ. ನಿನ್ನ ಸಮಸ್ಯೆಗೆ ಹೊರಗಿನ ಮದ್ದು ಬೇಕಿಲ್ಲ, ಒಳಗಿನ ಅರಿವು ಸಾಕು. ಈ ಅರಿವು ಬಂದ ದಿನದಿಂದಲೇ ಸಮಸ್ಯೆ ನಿನ್ನನ್ನು ಆಳುವುದಿಲ್ಲ, ನೀನು ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳುತ್ತಿ. ಆ ಕ್ಷಣದಿಂದಲೇ ಜೀವನ ಒಂದು ಯುದ್ಧವಾಗುವುದನ್ನು ನಿಲ್ಲಿಸಿ ಒಂದು ಪಯಣವಾಗುತ್ತದೆ. ಒಂದು ಮೂಲಭೂತ ಸತ್ಯವನ್ನು ನಿಶ್ಚಲ ಮನಸ್ಸಿನಿಂದ ನೋಡಬೇಕಾಗುತ್ತದೆ. ಸಮಸ್ಯೆ ಎನ್ನುವುದು ಹೊರಗಿನಿಂದ ಬಂದ ಅತಿಥಿಯಲ್ಲ, ಅದು ನಿನ್ನೊಳಗಿನ ಅಸಮತೋಲನದ ಪ್ರತಿಬಿಂಬ. ನದಿ ಉಕ್ಕಿ ಬಂದಾಗ ನಾವು ಆಕಾಶವನ್ನು ಶಪಿಸುತ್ತೇವೆ, ಮಳೆಯನ್ನು ದೂರುತ್ತೇವೆ. ಆದರೆ ನದಿಯ ದಂಡೆಗಳು ದುರ್ಬಲವಾಗಿದ್ದರೆ ಉಕ್ಕುವುದು ಸಹಜ. ಹಾಗೆಯೇ ಮನಸ್ಸಿನ ದಂಡೆಗಳು ಗಟ್ಟಿಯಾಗಿರದಿದ್ದರೆ ಸಣ್ಣ ಅಲುಗಾಟವು ದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತದೆ. ಈ ಉಪದೇಶವು ನಿನಗೆ ಹೊರಗಿನ ಹವಾಮಾನ ಬದಲಾಯಿಸಲು ಹೇಳುವುದಿಲ್ಲ, ನಿನ್ನ ಒಳಗಿನ ದಂಡೆಗಳನ್ನು
ಬಲಪಡಿಸಲು ಹೇಳುತ್ತದೆ. ಮನುಷ್ಯನು ನೋವಿನಿಂದ ಓಡುತ್ತಾನೆ. ದುಃಖ ಬಂದ ಕ್ಷಣದಲ್ಲೇ ಅದನ್ನು ತಳ್ಳಿಹಾಕಲು ಯತ್ನಿಸುತ್ತಾನೆ. ಆದರೆ ನೋವು ಒಂದು ನೆರಳಿನಂತೆ. ನೀನು ಓಡಿದಷ್ಟು ಅದು ನಿನ್ನ ಹಿಂದೆ ಓಡುತ್ತದೆ. ನೀನು ನಿಂತು ನೋಡಿದಾಗ ಮಾತ್ರ ಅದು ಮೌನವಾಗುತ್ತದೆ. ಇದನ್ನು ಜೀವನ ಮತ್ತೆ ಮತ್ತೆ ನಮಗೆ ಕಲಿಸುತ್ತಿದೆ. ಆದರೆ ನಾವು ಕಲಿಯುವುದಿಲ್ಲ. ಏಕೆಂದರೆ ನೋವು ಬಂದಾಗ ನಮ್ಮ ಅಹಂಕಾರ ಗಾಯಗೊಳ್ಳುತ್ತದೆ. ನಾನು ಹೀಗೆ ಆಗಬಾರದಿತ್ತು ಎಂಬ ಆಲೋಚನೆ ಮನಸ್ಸನ್ನು ಕಟ್ಟಿಹಾಕುತ್ತದೆ. ಇಲ್ಲಿ ಮನುಷ್ಯನು ಅರಿಯಲೇಬೇಕಾದ ಸತ್ಯವೇನೆಂದರೆ, ನೀನು ದುಃಖಪಡುವುದು ನಿನ್ನ ತಪ್ಪಿನಿಂದಲ್ಲ, ನಿನ್ನ ಅಂಟಿಕೊಳ್ಳುವಿಕೆಯಿಂದ. ನಾವು ಅಂಟಿಕೊಂಡಿರುವುದು ಏನಕ್ಕೆ? ಫಲಿತಾಂಶಕ್ಕೆ, ಜನರ ಅಭಿಪ್ರಾಯಕ್ಕೆ, ನಾಳೆಯ ಭದ್ರತೆಗೆ, ನಮ್ಮದೇ ಕಲ್ಪಿಸಿಕೊಂಡ ಚಿತ್ರಕ್ಕೆ. ಜೀವನ ಆ ಚಿತ್ರಕ್ಕೆ ಹೊಂದಿಕೊಂಡು ನಡೆಯಬೇಕು ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ಜೀವನಕ್ಕೆ ತನ್ನದೇ ಲಯ ಇದೆ. ಅದು ಋತುವಿನಂತೆ ಬದಲಾಗುತ್ತದೆ. ಬೇಸಿಗೆಗೆ ಮಳೆ ಬೇಡವೆಂದು ಹೇಳಲು ಸಾಧ್ಯವೇ? ಹಾಗೆಯೇ ಜೀವನದ ಕೆಲವು ಹಂತಗಳಲ್ಲಿ ನೋವು ಅನಿವಾರ್ಯ. ಅದನ್ನು ವಿರೋಧಿಸಿದಾಗಲೇ ಸಮಸ್ಯೆ ಹುಟ್ಟುತ್ತದೆ. ಒಪ್ಪಿಕೊಂಡಾಗ ಅದು ಪಾಠವಾಗುತ್ತದೆ. ಇಲ್ಲಿ ಒಂದು ಸೂಕ್ಷ್ಮವಾದ ತಿರುವಿದೆ. ಒಪ್ಪಿಕೊಳ್ಳುವುದು ಎಂದರೆ ಸೋಲಲ್ಲ. ಒಪ್ಪಿಕೊಳ್ಳುವುದು ಎಂದರೆ ವಾಸ್ತವವನ್ನು ನೇರವಾಗಿ ನೋಡುವ ಧೈರ್ಯ. ನೀನು ಬಿದ್ದಿರುವೆ ಎಂದು ಒಪ್ಪಿಕೊಂಡ ಕ್ಷಣದಿಂದಲೇ ನಿಲ್ಲುವ ಸಾಧ್ಯತೆ ಹುಟ್ಟುತ್ತದೆ. ಆದರೆ ನೀನು ಬಿದ್ದಿಲ್ಲ ಎಂದು ನಟಿಸಿದರೆ ನಿಲ್ಲುವ ದಾರಿಯೇ ಕಾಣುವುದಿಲ್ಲ. ಬಹುತೇಕ ಮನುಷ್ಯರು ಇದೇ ತಪ್ಪಿನಲ್ಲಿ ಸಿಲುಕಿದ್ದಾರೆ. ಹೊರಗೆ ನಗುವ ಮುಖ, ಒಳಗೆ ಕಲುಷಿತ ಮನಸ್ಸು. ಈ ಅಂತರವೇ ಅಶಾಂತಿಯ ಮೂಲ. ನಿನ್ನ ಸಮಸ್ಯೆ ನಿನ್ನನ್ನು ಕುಗ್ಗಿಸುತ್ತಿದೆಯೇ ಅಥವಾ ನಿನ್ನನ್ನು ಒಳಗೆ ನೋಡಲು ಒತ್ತಾಯಿಸುತ್ತಿದೆಯೇ? ಈ ಪ್ರಶ್ನೆಯನ್ನು ನೀನು ನಿನ್ನೊಡನೆ ಇಟ್ಟುಕೊಳ್ಳಬೇಕು. ಏಕೆಂದರೆ ಸಮಸ್ಯೆ ಯಾವಾಗಲೂ ನಿನ್ನ ಗಮನವನ್ನು ಒಳಗೆ ತಿರುಗಿಸಲು ಪ್ರಯತ್ನಿಸುತ್ತಿದೆ. ಆದರೆ ನೀನು ಅದನ್ನು ಹೊರಗೆ ತಳ್ಳಲು ಪ್ರಯತ್ನಿಸುತ್ತಿದ್ದೀಯಾ? ಇದು ಎರಡು ವಿರುದ್ಧ ದಿಕ್ಕಿನ ಹೋರಾಟ. ಈ ಹೋರಾಟವೇ ಮನಸ್ಸನ್ನು ದಣಿಸುತ್ತದೆ. ದಣಿದ ಮನಸ್ಸು ಎಲ್ಲವನ್ನೂ ಸಮಸ್ಯೆಯಾಗಿ ನೋಡುತ್ತದೆ. ಪುರಾತನ ಉಪದೇಶಗಳು ಹೇಳುವುದು, ಮನಸ್ಸು ಶಾಂತವಾಗಿದ್ದರೆ ಪರಿಸ್ಥಿತಿ ಏನೇ ಇದ್ದರೂ ನೀನು ಅಚಲ. ಈ ಶಾಂತಿ ಹೊರಗಿನಿಂದ ಬರುವುದಲ್ಲ. ಅದು ಸಾಧನೆಗಳಿಂದಲೂ ಬರುವುದಲ್ಲ. ಅದು ಗ್ರಹಿಕೆಯಿಂದ ಬರುತ್ತದೆ. ನಾನು ನನ್ನ ಪರಿಸ್ಥಿತಿ ಅಲ್ಲ ಎಂಬ ಗ್ರಹಿಕೆ. ನಿನ್ನ ಕೆಲಸ, ನಿನ್ನ ಸ್ಥಾನ, ನಿನ್ನ ಸಮಸ್ಯೆಗಳು ಇವೆಲ್ಲವೂ ಬದಲಾಗುವ ವಸ್ತುಗಳು. ಆದರೆ ಅವುಗಳನ್ನು ನೋಡುತ್ತಿರುವ ನೀನು ಬದಲಾದ ಸಾಕ್ಷಿ. ಈ ಸಾಕ್ಷಿಯನ್ನು ಮರೆತಾಗಲೇ ಮನುಷ್ಯ ಸಮಸ್ಯೆಯಲ್ಲಿ ಕರಗುತ್ತಾನೆ. ಒಂದು ಕ್ಷಣ ಕಲ್ಪಿಸಿಕೋ, ನೀನು ಆಕಾಶ. ನಿನ್ನ ಜೀವನದ ಸಮಸ್ಯೆಗಳು ಮೋಡಗಳು. ಮೋಡಗಳು ಬಂದು ಹೋಗುತ್ತವೆ. ಆದರೆ ಆಕಾಶಕ್ಕೆ ಏನೂ ಆಗುವುದಿಲ್ಲ. ಮಳೆ ಸುರಿದರೂ ಆಕಾಶ ಒದ್ದೆಯಾಗುವುದಿಲ್ಲ. ಮಿಂಚು ಹೊಡೆದರೂ ಆಕಾಶ ಮುರಿಯುವುದಿಲ್ಲ. ಆದರೆ ನೀನು ನಿನ್ನನ್ನು ಮೋಡವೆಂದು ಭಾವಿಸಿದಾಗ ಪ್ರತಿ ಮಳೆ ನಿನ್ನನ್ನು ಮುಳುಗಿಸುತ್ತದೆ. ಈ ಉಪದೇಶ ನಿನಗೆ ಹೇಳುವುದು, ಮೋಡವಾಗಬೇಡ, ಆಕಾಶವಾಗು. ಈ ಅರಿವು ಬಂದಾಗ ಒಂದು ವಿಚಿತ್ರ ಶಾಂತಿ ಹುಟ್ಟುತ್ತದೆ. ಸಮಸ್ಯೆ ಹಾಗೆಯೇ ಇರುತ್ತದೆ, ಆದರೆ ಅದರ ಹಿಡಿತ ಕಡಿಮೆಯಾಗುತ್ತದೆ. ನೀನು ಸಮಸ್ಯೆಯ ಮಧ್ಯದಲ್ಲಿದ್ದರೂ ಅದರ ಬಂಧನದಲ್ಲಿರುವುದಿಲ್ಲ. ಇದೇ ನಿಜವಾದ ಪರಿಹಾರ. ಪರಿಸ್ಥಿತಿ ಬದಲಾಗುವುದಕ್ಕಿಂತ ಮೊದಲು ನಿನ್ನ ದೃಷ್ಟಿ ಬದಲಾಗಬೇಕು. ದೃಷ್ಟಿ ಬದಲಾಗಿದ್ದರೆ ಸಮಸ್ಯೆ ಸಮಸ್ಯೆಯಾಗಿ ಉಳಿಯುವುದಿಲ್ಲ, ಅದು ದಾರಿದೀಪವಾಗುತ್ತದೆ. ಈ ಹಂತಕ್ಕೆ ಬಂದಾಗ ಒಂದು ಮೌನ ಪ್ರಶ್ನೆ ನಿನ್ನೊಳಗೆ ಎದ್ದಿರಬೇಕು. ಇದು ಕೇಳಲು ಚೆನ್ನಾಗಿದೆ, ಆದರೆ ನನ್ನ ದಿನನಿತ್ಯದ ಗೊಂದಲಗಳಲ್ಲಿ ಇದನ್ನು ಹೇಗೆ ಹಿಡಿದುಕೊಳ್ಳುವುದು ಎಂದು. ಇಲ್ಲಿ ಜೀವನದ ನಿಜವಾದ ಪಾಠ ಆರಂಭವಾಗುತ್ತದೆ. ಅರಿವು ಒಂದು ಕ್ಷಣದ ಮಿಂಚಿನಂತೆ ಬಂದರೂ ಅದನ್ನು ಬದುಕಾಗಿ ರೂಪಿಸುವುದು ಸಾಧನೆಯ ವಿಷಯ. ಪುರಾತನ ಕಾಲದಲ್ಲಿ ಋಷಿಗಳು ಇದನ್ನೇ ಸಾಧನೆ ಎಂದು ಕರೆಯಿದರು. ಸಾಧನೆ ಎಂದರೆ ಪರ್ವತಕ್ಕೆ ಹೋಗುವುದೂ ಅಲ್ಲ, ಜೀವನದ ಮಧ್ಯವೇ ಸ್ಥಿರವಾಗಿರುವುದು. ನಾವು ಬಹುಮಟ್ಟಿಗೆ ಒಂದು ತಪ್ಪು ನಿರೀಕ್ಷೆ ಇಟ್ಟುಕೊಂಡಿರುತ್ತೇವೆ, ಸಮಸ್ಯೆ ಬಗೆಹರಿದರೆ ಮಾತ್ರ ಶಾಂತಿ ಸಿಗುತ್ತದೆ ಎಂದು. ಆದರೆ ಶಾಂತಿ ಸಿಕ್ಕರೆ ಸಮಸ್ಯೆಯ ಹಿಡಿತ ಸಡಿಲವಾಗುತ್ತದೆ ಎಂಬುದೇ ಸತ್ಯ. ಈ ಕ್ರಮವನ್ನು ಮನುಷ್ಯ ಮರೆತಿದ್ದಾನೆ. ಅವನು ಮೊದಲು ಹೊರಗಿನ ಸರಿಪಡಿಸುವಿಕೆಗೆ ಓಡುತ್ತಾನೆ. ಕೆಲಸ ಬದಲಿಸಿದರೆ ಮನಸ್ಸು ಶಾಂತವಾಗುತ್ತದೆ ಎಂದುಕೊಳ್ಳುತ್ತಾನೆ. ಜನರು ಬದಲಾಗಿದರೆ ಜೀವನ ಸರಿಯಾಗುತ್ತದೆ ಎಂದು ಭಾವಿಸುತ್ತಾನೆ. ಆದರೆ ಎಲ್ಲವೂ ಬದಲಾಗಿದರೂ ಮನಸ್ಸಿನ ಹಳೆಯ ಸ್ವಭಾವ ಬದಲಾಗದಿದ್ದರೆ ಹೊಸ ಸಮಸ್ಯೆಗಳು ಹೊಸ ರೂಪದಲ್ಲಿ ಹುಟ್ಟುತ್ತವೆ. ನಿನ್ನ ದಿನನಿತ್ಯದ ಬದುಕನ್ನು ಗಮನಿಸು. ಒಂದು ಮಾತು ನಿನ್ನನ್ನು ನೋಯಿಸಿತು ಎಂದುಕೊಳ್ಳು. ಆ ಮಾತಿಗಿಂತ ಹೆಚ್ಚು ನೋವು ತಂದದ್ದು ಆ ಮಾತಿನ ಮೇಲೆ ನೀನು ಮಾಡಿದ ಆಂತರಿಕ ಸಂಭಾಷಣೆ. ಅವರು ಹೀಗೆ ಹೇಳಬಾರದಿತ್ತು, ನನಗೆ ಗೌರವವಿಲ್ಲ ಎಂದು ಮನಸ್ಸು ಮರುಮರು ಹೇಳಿಕೊಳ್ಳುತ್ತದೆ. ಆ ಕ್ಷಣದಿಂದಲೇ ನೋವು ಗಾಢವಾಗುತ್ತದೆ. ಈ ಉಪದೇಶ ನಿನಗೆ ಹೇಳುವುದು,
ಮಾತು ಬಂದು ಹೋದದ್ದು ಕ್ಷಣ ಮಾತ್ರ, ಆದರೆ ನೀನು ಅದನ್ನು ಹಿಡಿದುಕೊಂಡು ಕುಳಿತಿದ್ದೀಯ. ಕೈಯಲ್ಲಿ ಕಲ್ಲು ಹಿಡಿದುಕೊಂಡು ಕೈ ನೋವುತ್ತಿದೆ ಎಂದು ದೂರುವಂತಿದೆ ಇದು. ಇಲ್ಲಿ ಅಭ್ಯಾಸ ಬೇಕಾಗುತ್ತದೆ. ಪ್ರತಿಕ್ರಿಯೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಅಂತರವನ್ನು ಗಮನಿಸುವ ಅಭ್ಯಾಸ. ಸಮಸ್ಯೆ ಬಂದ ಕ್ಷಣದಲ್ಲೇ ಪ್ರತಿಕ್ರಿಯಿಸುವ ಬದಲು ಒಂದು ಉಸಿರಿನಷ್ಟು ನಿಲ್ಲುವುದು. ಆ ಒಂದು ಉಸಿರು ನಿನ್ನನ್ನು ಸಮಸ್ಯೆಯಿಂದ ಬೇರ್ಪಡಿಸುತ್ತದೆ. ಆ ಕ್ಷಣದಲ್ಲಿ ನೀನು ನೋಡುವೆ, ನೋವು ಇದೆ, ಆದರೆ ನಾನು ನೋವಲ್ಲ. ಈ ಸಣ್ಣ ಅಂತರವೇ ದೊಡ್ಡ ಮುಕ್ತಿಗೆ ದಾರಿ. ಇದನ್ನು ಸಣ್ಣದೆಂದು ತಳ್ಳಬೇಡ. ಜೀವನದ ದಿಕ್ಕು ತಿರುಗಿಸುವ ಶಕ್ತಿ ಇದೆ. ಮನಸ್ಸು ಹಳೆಯ ಸಂಸ್ಕಾರಗಳ ಗುಡ್ಡೆ. ವರ್ಷಗಳ ಅನುಭವಗಳು, ಭಯಗಳು, ನಿರೀಕ್ಷೆಗಳು ಆಲ್ ಟುಗೆದರ್ ಅದು ನಿನ್ನನ್ನು ನಿರಂತರವಾಗಿ ಹಿಂದಕ್ಕೆಳೆಯುತ್ತವೆ. ನೀನು ಬದಲಾಗಬೇಕೆಂದು ನಿರ್ಧರಿಸಿದ ಕ್ಷಣದಲ್ಲೇ ಮನಸ್ಸು ಹಳೆಯದನ್ನು ಹಿಡಿದುಕೊಳ್ಳುತ್ತದೆ. ಇದನ್ನು ನೋಡಿ ನಿರಾಶರಾಗಬೇಡ. ಇದು ಸಹಜ. ಹಳೆಯ ಮರವನ್ನು ನೇರವಾಗಿ ಕತ್ತರಿಸಿದರೆ ಶಬ್ದವಾಗುತ್ತದೆ, ಆದರೆ ನಿಧಾನವಾಗಿ ಕತ್ತರಿಸಿದರೆ ಮರ ಬೀಳುತ್ತದೆ. ಹಾಗೆಯೇ ಮನಸ್ಸನ್ನು ಹೋರಾಟದಿಂದಲ್ಲ, ಅರಿವಿನಿಂದ ಕರಗಿಸಬೇಕು. ಇಲ್ಲಿ ಒಂದು ಆಳವಾದ ಸತ್ಯವಿದೆ. ನೀನು ನಿನ್ನ ಸಮಸ್ಯೆಯನ್ನು ಗೆಲ್ಲಬೇಕಾಗಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಗೆಲ್ಲುವ ಮನೋಭಾವದಲ್ಲಿ ಅಹಂಕಾರ ಇರುತ್ತದೆ, ಅರ್ಥ ಮಾಡಿಕೊಳ್ಳುವ ಮನೋಭಾವದಲ್ಲಿ ವಿನಯ ಇರುತ್ತದೆ. ಜೀವನ ವಿನಯಕ್ಕೆ ಸ್ಪಂದಿಸುತ್ತದೆ, ಅಹಂಕಾರಕ್ಕೆ ಪ್ರತಿರೋಧ ತೋರಿಸುತ್ತದೆ. ನೀನು ಸಮಸ್ಯೆಯೊಂದಿಗೆ ಯುದ್ಧ ಮಾಡಿದರೆ ಅದು ಇನ್ನಷ್ಟು ಬಲವಾಗುತ್ತದೆ. ನೀನು ಅದನ್ನು ನೋಡಿ ಕಲಿತರೆ ಅದು ತನ್ನ ಪಾತ್ರ ಮುಗಿಸಿ ಹೊರಟು ಹೋಗುತ್ತದೆ. ಬಹುತೇಕ ಮನುಷ್ಯರು ತಮ್ಮ ನೋವಿಗೆ ಕಥೆ ಕಟ್ಟುತ್ತಾರೆ. ಆ ಕಥೆಯಲ್ಲೇ ತಾವು ನಾಯಕ, ಇತರರು ಖಳನಾಯಕ. ಈ ಕಥೆ ಮನಸ್ಸಿಗೆ ತಾತ್ಕಾಲಿಕ ಸಮಾಧಾನ ಕೊಡುತ್ತದೆ, ಆದರೆ ಶಾಶ್ವತ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಏಕೆಂದರೆ ಕಥೆ ಇದ್ದಲ್ಲಿ ಪಾತ್ರಗಳಿವೆ, ಪಾತ್ರಗಳಿದ್ದಲ್ಲಿ ಸಂಘರ್ಷ ಅನಿವಾರ್ಯ. ಈ ಉಪದೇಶ ನಿನಗೆ ಹೇಳುವುದು, ಕಥೆಯನ್ನು ನಿಧಾನವಾದಿ ಬಿಡು, ಅನುಭವವನ್ನು ಮಾತ್ರ ಉಳಿಸು. ಅನುಭವ ಬಂದಿತು, ಅನುಭವ ಹೋಯಿತು. ಕಥೆ ಇಲ್ಲದಿದ್ದರೆ ನೋವು ಬೇಗ ಕರಗುತ್ತದೆ. ನೀನು ಗಮನಿಸಿದ್ದೀಯಾ, ನಿಜವಾದ ಶಾಂತ ಕ್ಷಣಗಳು ಯಾವಾಗ ಬರುತ್ತವೆ ಎಂದು? ಯಾವುದೋ ಸಾಧನೆ ಮಾಡಿದಾಗ ಅಲ್ಲ, ಯಾವುದೋ ದೊಡ್ಡ ಸಮಸ್ಯೆ ಪರಿಹಾರವಾದಾಗ ಅಲ್ಲ, ಮನಸ್ಸು ಸಂಪೂರ್ಣವಾಗಿ ವರ್ತಮಾನದಲ್ಲಿ ನೆಲೆಸಿದಾಗ. ಚಹಾ ಕುಡಿಯುವಾಗ, ಗಾಳಿ ಮುಖಕ್ಕೆ ತಾಕುವಾಗ, ಒಂದು ಮೌನ ಕ್ಷಣದಲ್ಲಿ. ಅಲ್ಲಿ ಯಾವುದೇ ಸಮಸ್ಯೆಯೂ ಇಲ್ಲ, ಯಾವುದೇ ಪರಿಹಾರವೂ ಇಲ್ಲ, ಅಲ್ಲಿ ನೀನು ಮಾತ್ರ. ಈ ಸ್ಥಿತಿಯೇ ನಿನ್ನ ನಿಜ ಸ್ವರೂಪ. ಉಳಿದದ್ದೆಲ್ಲವೂ ತಾತ್ಕಾಲಿಕ ಭೇಟಿ. ಈ ಭಾಗದಲ್ಲಿ ನಿನಗೆ ನೆನಪಿಸಬೇಕಾದದ್ದು ಒಂದೇ: ಅರಿವು ಒಂದು ದೊಡ್ಡ ಆಲೋಚನೆಯಲ್ಲ, ಅದು ಸಣ್ಣ ಸಣ್ಣ ಜಾಗೃತಿಗಳ ಸರಣಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ. ನೀನು ಬಿದ್ದರೂ ಪರವಾಗಿಲ್ಲ, ಎಚ್ಚರವಾದರೆ ಸಾಕು. ಪ್ರತಿಯೊಂದು ಎಚ್ಚರವೂ ಒಂದು ಹೆಜ್ಜೆ ಮುಕ್ತಿಯತ್ತ. ಈ ಹಂತದಲ್ಲಿ ಜೀವನ ಇನ್ನಷ್ಟು ಗಂಭೀರವಾಗಿ ಎದುರುಗೊಳ್ಳುತ್ತದೆ. ಸಣ್ಣ ಅಸಮಾಧಾನಗಳಲ್ಲ, ದೊಡ್ಡ ಹೊಡೆತಗಳು. ನಷ್ಟ, ವಿಯೋಗ, ಅನಿರೀಕ್ಷಿತ ತಿರುವುಗಳು. ಇವುಗಳ ಮುಂದೆ ಎಲ್ಲ ಉಪದೇಶಗಳು ಕ್ಷಣ ಮಾತ್ರಕ್ಕೆ ಮೌನವಾಗುವಂತೆ ಕಾಣುತ್ತವೆ. ಇಲ್ಲಿಯವರೆಗೆ ಕೇಳಿದ ಮಾತುಗಳು ಇಂತಹ ನೋವಿನ ಮುಂದೆ ಕೆಲಸ ಮಾಡುತ್ತವೆಯೇ ಎಂಬ ಪ್ರಶ್ನೆ ಸಹಜ. ಆದರೆ ಇಲ್ಲಿಯೇ ಉಪದೇಶದ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ಶಾಂತಿ ಸುಖದ ದಿನಗಳಲ್ಲಿ ಅಲಂಕಾರವಾಗಿರಬಹುದು, ದುಃಖದ ದಿನಗಳಲ್ಲಿ ಅದು ಆಧಾರ. ನಾವು ಸಾಮಾನ್ಯವಾಗಿ ನಷ್ಟವನ್ನು ಶೂನ್ಯವೆಂದು ಭಾವಿಸುತ್ತೇವೆ. ಏನೋ ಕಳೆದು ಹೋಯಿತು, ಜೀವನದಲ್ಲಿ ಒಂದು ಖಾಲಿ ಜಾಗ ಹುಟ್ಟಿತು ಎಂದು. ಆದರೆ ನಿಜವಾಗಿ ನೋಡಿದರೆ ನಷ್ಟ ನಮ್ಮೊಳಗಿನ ಅಂಟಿಕೊಳ್ಳುವಿಕೆಯ ತೆರೆದುಕೊಳ್ಳುವಿಕೆ. ನಾವು ಯಾವುದನ್ನಾದರೂ ಶಾಶ್ವತವೆಂದು ಭಾವಿಸಿದಾಗಲೇ ನೋವು ತೀವ್ರವಾಗುತ್ತದೆ. ಆದರೆ ಜೀವನದ ಮೂಲ ಸ್ವಭಾವವೇ ಬದಲಾವಣೆ. ಹುಟ್ಟಿದ ಪ್ರತಿಯೊಂದು ವಸ್ತುವು ಹೋಗಲೇಬೇಕು ಎಂಬ ಸತ್ಯವನ್ನು ಮನಸ್ಸು ಒಪ್ಪಿಕೊಳ್ಳದಿರುವುದೇ ದುಃಖದ ಮೂಲ. ವಿಯೋಗದ ನೋವು ಅತ್ಯಂತ ತೀಕ್ಷ್ಣ. ಯಾರೋ ದೂರವಾದಾಗ ಅಥವಾ ನಮ್ಮಿಂದ ಕಿತ್ತುಕೊಂಡು ಹೋದಾಗ ಮನಸ್ಸು ಖಾಲಿಯಾಗುತ್ತದೆ. ಆ ಖಾಲಿತನವನ್ನು ನಾವು ಭಯದಿಂದ ನೋಡುತ್ತೇವೆ. ಆದರೆ ಆ ಖಾಲಿತನವೇ ಒಂದು ಪವಿತ್ರ ಸ್ಥಳ. ಅಲ್ಲಿ ಅಹಂಕಾರದ ಗದ್ದಲ ಕಡಿಮೆ, ಮನಸ್ಸಿನ ಗೋಜು ಕಡಿಮೆ. ಆ ಸ್ಥಳದಲ್ಲಿ ಮನುಷ್ಯ ಮೊದಲ ಬಾರಿ ತನ್ನನ್ನೇ ಎದುರು ನೋಡುತ್ತಾನೆ. ಈ ಉಪದೇಶ ನಿನಗೆ ಹೇಳುವುದು, ಖಾಲಿತನವನ್ನು ತುಂಬಲು ಬೇಗ ಓಡಬೇಡ, ಅದನ್ನು ಅನುಭವಿಸು, ಅದರಲ್ಲಿ ಕುಳ್ಳು. ಅದೇ ನಿನ್ನನ್ನು ಆಳಕ್ಕೆ ಕರೆದುಕೊಳ್ಳುತ್ತದೆ. ಭಯ ಎನ್ನುವುದು ಭವಿಷ್ಯದ ಕಥೆ. ಅದು ಈಗ ನಡೆಯುತ್ತಿರುವ ಸತ್ಯವಲ್ಲ. ನಷ್ಟವಾದ ನಂತರವೂ ನಾವು ದುಃಖಪಡುವುದಕ್ಕಿಂತ ಮುಂದೆ ಏನಾಗಬಹುದು ಎಂಬ ಭಯದಿಂದ ಹೆಚ್ಚು ಕಷ್ಟಪಡುತ್ತೇವೆ. ಮನಸ್ಸು ಇನ್ನೂ ಆಗದ ಘಟನೆಗಳನ್ನು ಜೀವಂತವಾಗಿ ಚಿತ್ರಿಸುತ್ತದೆ. ಈ ಚಿತ್ರಗಳೇ ಮನುಷ್ಯನ ನಿದ್ರೆಯನ್ನು ಕಸಿದುಕೊಳ್ಳುತ್ತವೆ. ಆದರೆ ಭವಿಷ್ಯ ಯಾವಾಗಲೂ ವರ್ತಮಾನದಿಂದ ಹುಟ್ಟುತ್ತದೆ ಎಂಬ ಸತ್ಯವನ್ನು ನಾವು ಮರೆತಿದ್ದೇವೆ.
ಈಗಿನ ಕ್ಷಣದಲ್ಲಿ ನೀನು ಸ್ಥಿರನಾಗಿದ್ದರೆ ಮುಂದಿನ ಕ್ಷಣವೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ. ಇಲ್ಲಿ ಒಂದು ಗಂಭೀರವಾದ ತಿರುವಿದೆ. ಮನುಷ್ಯನು ನೋವನ್ನು ತಪ್ಪಿಸಲು ತನ್ನ ಹೃದಯವನ್ನು ಮುಚ್ಚಿಕೊಳ್ಳುತ್ತಾನೆ. ಇನ್ನೆಂದೂ ಅಂಟಿಕೊಳ್ಳಬಾರದು, ಇನ್ನೆಂದೂ ಹೆಚ್ಚು ಪ್ರೀತಿ ಮಾಡಬಾರದು ಎಂದು ತೀರ್ಮಾನಿಸುತ್ತಾನೆ. ಆದರೆ ಇದು ಬದುಕನ್ನು ಅರ್ಧದಲ್ಲಿ ನಿಲ್ಲಿಸುವ ನಿರ್ಧಾರ. ಹೃದಯ ಮುಚ್ಚಿಕೊಂಡರೆ ನೋವು ಕಡಿಮೆಯಾಗಬಹುದು, ಆದರೆ ಆನಂದವೂ ಕಳೆದು ಹೋಗುತ್ತದೆ. ಈ ಉಪದೇಶ ನಿನಗೆ ಹೇಳುವುದು, ಹೃದಯವನ್ನು ಕಠಿಣಗೊಳಿಸಬೇಡ, ಅರಿವನ್ನು ಗಟ್ಟಿಗೊಳಿಸು. ಅರಿವಿದ್ದರೆ ಪ್ರೀತಿಯಲ್ಲಿಯೂ ಬಂಧನವಿಲ್ಲ. ನೀನು ನೋವಿನ ಮಧ್ಯೆ ಇದ್ದಾಗ ದೇವರನ್ನು ಕೇಳುತ್ತೀಯ, ನಾನು ಏನು ತಪ್ಪು ಮಾಡಿದೆ ಎಂದು. ಆದರೆ ಬಹುತೇಕ ನೋವು ತಪ್ಪಿನ ಫಲವಲ್ಲ, ವೃದ್ಧಿಯ ಫಲ. ಮರ ದೊಡ್ಡದಾಗಬೇಕಾದರೆ ಬೇರುಗಳು ಇನ್ನಷ್ಟು ಆಳಕ್ಕೆ ಹೋಗಬೇಕು. ಆ ಆಳಕ್ಕೆ ಹೋಗುವಾಗ ಮಣ್ಣಿನ ಒತ್ತಡ ಇರುತ್ತದೆ. ಅದೇ ಒತ್ತಡ ಮರವನ್ನು ಗಟ್ಟಿಗೊಳಿಸುತ್ತದೆ. ಹಾಗೆಯೇ ಜೀವನದ ಒತ್ತಡಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನ ಬೇರುಗಳನ್ನು ಆಳಗೊಳಿಸಲು. ಇಲ್ಲಿ ಮನುಷ್ಯನು ಅರಿಯಲೇಬೇಕಾದ ಮತ್ತೊಂದು ಸತ್ಯ, ನೀನು ಒಂಟಿಯಲ್ಲ. ನೋವಿನ ಅನುಭವ ಎಲ್ಲರಲ್ಲೂ ಇದೆ. ಆದರೆ ನಾವು ನಮ್ಮ ನೋವನ್ನು ವಿಶೇಷವೆಂದು ಭಾವಿಸುತ್ತೇವೆ. ನನಗೇ ಇಷ್ಟು ಕಷ್ಟ ಎಂಬ ಭಾವನೆ ಮನಸ್ಸನ್ನು ಇನ್ನಷ್ಟು ಮುಚ್ಚುತ್ತದೆ. ಆದರೆ ಈ ನೋವು ಮಾನವೀಯ. ಈ ಅರಿವು ಬಂದಾಗ ದಯೆ ಹುಟ್ಟುತ್ತದೆ. ಮೊದಲಿಗೆ ನಿನ್ನ ಮೇಲೆ, ನಂತರ ಇತರರ ಮೇಲೆ. ದಯೆ ಹುಟ್ಟಿದಾಗ ನೋವು ತನ್ನ ತೀಕ್ಷ್ಣತೆಯನ್ನು ಕಳೆದುಕೊಳ್ಳುತ್ತದೆ. ಈ ಅಂತಿಮ ಹಂತದಲ್ಲಿ ಎಲ್ಲ ಮಾತುಗಳು ಒಂದೇ ನದಿಯಾಗಿ ಸೇರುತ್ತವೆ. ಆರಂಭದಲ್ಲಿ ಸಮಸ್ಯೆಯಾಗಿ ಕಂಡದ್ದು, ಮಧ್ಯದಲ್ಲಿ ಪಾಠವಾಗಿ ಅರಿವಾದದ್ದು, ಈಗ ಒಂದು ಮೌನ ಸತ್ಯವಾಗಿ ನಿಂತಿದೆ. ಜೀವನ ನಿನಗೆ ಏನನ್ನೂ ಅನ್ಯಾಯವಾಗಿ ನೀಡುವುದಿಲ್ಲ. ಅದು ನಿನಗೆ ಕೊಡುತ್ತಿರುವ ಪ್ರತಿಯೊಂದು ಅನುಭವವೂ ನಿನ್ನ ವಿಸ್ತಾರಕ್ಕಾಗಿ. ಆದರೆ ಮನುಷ್ಯನು ಇದನ್ನು ತಡವಾಗಿ ಅರಿಯುತ್ತಾನೆ. ನೋವು ಹೆಚ್ಚು ಆದಾಗ ಮಾತ್ರ ಕಣ್ಣು ತೆರೆದುಕೊಳ್ಳುತ್ತದೆ. ಇದೇ ಜೀವನದ ವಿಚಿತ್ರ ವಿಧಾನ. ಇಲ್ಲಿವರೆಗೆ ನೀನು ಕೇಳಿದ್ದು ಯಾವುದೋ ಹೊಸ ತತ್ವವಲ್ಲ. ಇದು ಶತಮಾನಗಳಿಂದ ಮನುಷ್ಯನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿರುವ ಸತ್ಯ. ಆದರೆ ನಾವು ಕೇಳುವುದಿಲ್ಲ, ಏಕೆಂದರೆ ನಾವು ಬದಲಾವಣೆಗಿಂತ ಪರಿಹಾರವನ್ನು ಬೇಡುತ್ತೇವೆ. ಜೀವನ ಬದಲಾವಣೆ ಕೇಳುತ್ತದೆ, ನಾವು ಸುಧಾರಣೆ ಕೇಳುತ್ತೇವೆ. ಈ ಅಂತರವೇ ಸಮಸ್ಯೆಗಳ ಮೂಲ. ಈ ಉಪದೇಶ ನಿನಗೆ ಹೇಳುವುದು, ಜೀವನವನ್ನು ಸರಿಪಡಿಸಲು ಹೋಗಬೇಡ, ನೀನು ಅದಕ್ಕೆ ಹೊಂದಿಕೊಳ್ಳುವುದನ್ನು ಕಲಿತುಕೋ. ಹೊಂದಿಕೊಳ್ಳುವುದು ಎಂದರೆ ಸೋಲು ಅಲ್ಲ, ಅದು ಜ್ಞಾನ. ನಿನ್ನ ಎಲ್ಲಾ ಸಮಸ್ಯೆಗಳ ಹಿಂದೆ ಒಂದು ಸಾಮಾನ್ಯ ಬೇರು ಇದೆ. ಅದು ನಾನು ಹೀಗಿರಬೇಕು ಎಂಬ ಹಠ. ಜೀವನ ಆ ಹಠವನ್ನು ಮೃದುವಾಗಿ ಮುರಿಯಲು ಪ್ರಯತ್ನಿಸುತ್ತದೆ. ನೀನು ಅದನ್ನು ವಿರೋಧಿಸಿದರೆ ನೋವು, ಒಪ್ಪಿಕೊಂಡರೆ ಅರಿವು. ಈ ಸರಳ ಆಯ್ಕೆಯನ್ನು ಮನುಷ್ಯ ಮರೆತು ಬಿಡುತ್ತಾನೆ. ಸಮಸ್ಯೆ ಬಂದಾಗ ಅವನು ಪ್ರಶ್ನೆ ಕೇಳುತ್ತಾನೆ, ಏಕೆ ಎಂದು. ಆದರೆ ಜ್ಞಾನಿ ಕೇಳುವ ಪ್ರಶ್ನೆ ಬೇರೆ, ಇದು ನನಗೆ ಏನು ತೋರಿಸುತ್ತಿದೆ ಎಂದು. ಪ್ರಶ್ನೆ ಬದಲಾಗಿದ್ದಾಗಲೇ ಉತ್ತರದ ಸ್ವರೂಪ ಬದಲಾಗುತ್ತದೆ. ನೀನು ಗಮನಿಸಿದರೆ ಜೀವನದಲ್ಲಿ ನಿನ್ನನ್ನು ಹೆಚ್ಚು ರೂಪಿಸಿದ ಘಟನೆಗಳು ಸುಖದ ದಿನಗಳಲ್ಲ, ಕಷ್ಟದ ದಿನಗಳಲ್ಲೇ ನೀನು ನಿನ್ನ ನಿಜ ಶಕ್ತಿಯನ್ನು ಕಂಡಿದ್ದೀಯಾ. ಅಲ್ಲಿ ನಿನ್ನ ಅಹಂಕಾರ ಕರಗಿತ್ತು, ನಿನ್ನ ನಿರೀಕ್ಷೆಗಳು ಮುರಿದಿದ್ದವು, ಆದರೆ ನಿನ್ನೊಳಗಿನ ದೃಢತೆ ಹೊರಬಂದಿತ್ತು. ಆ ದೃಢತೆಯೇ ನಿನ್ನ ನಿಜ ಸ್ವಭಾವ. ಉಳಿದದ್ದೆಲ್ಲ ಮೇಲ್ಮೈ. ಈ ಉಪದೇಶ ನಿನಗೆ ನೆನಪಿಸುವುದು, ನೀನು ಮುರಿದಾಗಲೇ ನಿನ್ನ ಬೆಳಕು ಹೊರಬರುತ್ತದೆ. ಮನುಷ್ಯನು ಸದಾ ಯಾವುದೋ ಆಗಬೇಕು ಎಂದು ಓಡುತ್ತಾನೆ, ಸಂತೋಷಿಯಾಗಬೇಕು, ಯಶಸ್ವಿಯಾಗಬೇಕು, ನಿರಾಳವಾಗಬೇಕು ಎಂದು. ಆದರೆ ಈ ಆಗಬೇಕೆಂಬ ಓಟವೇ ಅಶಾಂತಿಯ ಮೂಲ. ನೀನು ಈಗಿರುವಂತೆ ಇರುವುದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡ ಕ್ಷಣದಲ್ಲೇ ನೀನು ಹುಡುಕುತ್ತಿದ್ದ ಶಾಂತಿ ನಿನ್ನ ಪಕ್ಕದಲ್ಲೇ ನಿಂತಿರುತ್ತದೆ. ಇದನ್ನು ಕೇಳಲು ಸರಳವಾಗಿದೆ, ಆದರೆ ಅನುಭವಿಸಲು ಧೈರ್ಯ ಬೇಕು, ಏಕೆಂದರೆ ಇದು ಅಹಂಕಾರದ ಕೊನೆಯ ಬಾಗಿಲು. ಇಲ್ಲಿ ಮನುಷ್ಯನು ಅರಿಯಲೇಬೇಕಾದ ಅಂತಿಮ ಸತ್ಯವೇನೆಂದರೆ, ನಿನ್ನ ಜೀವನದ ಸಮಸ್ಯೆಗಳು ನಿನ್ನ ಶತ್ರುಗಳಲ್ಲ, ಅವು ನಿನ್ನ ಶಿಕ್ಷಕರೂ ಅಲ್ಲ. ಅವು ನಿನ್ನನ್ನು ನಿನ್ನತ್ತ ಕರೆದು ತರುವ ಸೂಚಕಗಳು. ನೀನು ಹೊರಗೆ ಉತ್ತರ ಹುಡುಕುವುದನ್ನು ನಿಲ್ಲಿಸಿ ಒಳಗೆ ನೋಡುವುದನ್ನು ಆರಂಭಿಸಿದ ದಿನದಿಂದಲೇ ಸಮಸ್ಯೆಗಳು ತಮ್ಮ ಶಕ್ತಿ ಕಳೆದುಕೊಳ್ಳುತ್ತವೆ. ಅವು ಇರುತ್ತವೆ, ಆದರೆ ನಿನ್ನನ್ನು ಆಳುವುದಿಲ್ಲ. ನೀನು ಅವುಗಳ ಮೂಲಕ ಸಾಗುತ್ತೀಯ, ಅವುಗಳಲ್ಲಿ ಸಿಲುಕುವುದಿಲ್ಲ. ಈ ಅರಿವು ಬಂದ ಮೇಲೆ ಜೀವನ ಒಂದು ಭಾರವಲ್ಲ, ಒಂದು ಸಂಭಾಷಣೆಯಾಗುತ್ತದೆ. ಪ್ರತಿಯೊಂದು ಅನುಭವವೂ ನಿನ್ನೊಂದಿಗೆ ಮಾತನಾಡುತ್ತದೆ. ಸುಖ ಹೇಳುತ್ತದೆ, ಆನಂದಿಸು, ಅಂಟಿಕೊಳ್ಳಬೇಡ. ದುಃಖ ಹೇಳುತ್ತದೆ, ನೋಡು, ಕಲಿತುಕೋ, ದಾಟು. ನೀನು ಕೇಳುವ ಕಲೆಯನ್ನು ಕಲಿತರೆ ಜೀವನ ಕೂಗುವುದನ್ನು ನಿಲ್ಲಿಸುತ್ತದೆ. ಕೂಗು ನಿಂತಾಗ ಮೌನ ಬರುತ್ತದೆ. ಆ ಮೌನದಲ್ಲೇ ನಿನ್ನ ನಿಜ ಮನೆ. ಈಗ ಹಿಂದಿರುಗಿ ನೋಡಿದಾಗ ನೀನು ಮೊದಲಿಗೆ ಸಮಸ್ಯೆಯೆಂದು ಭಾವಿಸಿದ್ದದ್ದೇ ನಿನ್ನನ್ನು ಇಲ್ಲಿ ತಂದಿದೆ. ಅದಕ್ಕೆ ಧನ್ಯವಾದ ಹೇಳುವ ಕ್ಷಣವಿದು.
ಏಕೆಂದರೆ ಅದು ಇಲ್ಲದಿದ್ದರೆ ನೀನು ನಿನ್ನನ್ನು ಭೇಟಿಯಾಗುವುದಿಲ್ಲ. ಈ ಉಪದೇಶ ನಿನ್ನೊಂದಿಗೆ ಇಲ್ಲಿಯೇ ಮುಗಿಯುವುದಿಲ್ಲ. ಇದು ನಿನ್ನೊಳಗೆ ಮುಂದುವರಿಯಲಿ, ಪ್ರತಿದಿನ, ಪ್ರತಿಕ್ಷಣ, ಪ್ರತಿಯೊಂದು ಉಸಿರಿನಲ್ಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.